ಔಟ್ ಆಗುತ್ತೆ. ಅಂಪೈರ್ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಬ್ಯಾಡ್ ಲೈಟ್ ಆಗುತ್ತೆ, ಬೇಗ ಆಡಿಸಬೇಕಾಗುತ್ತೆ. ಎಂತ ಮ್ಯಾಚ್ ಗುರು ಇದು, ಸೂಪರ್ ಓವರ್. ಇವಾಗ 2 ವಿಕೆಟ್ ಬಿದ್ದರೆ ಸಾಕು. ಆಲ್ರೆಡಿ ಬ್ಯಾಟ್ಸ್ಮನ್ ಗಳು ಬಂದಾಗಿದೆ, ಲೋಕಿ ಮತ್ತೆ ಕೃಷ್ಣ ಬಂದಾಗಿದೆ. ನೆಕ್ಸ್ಟ್ ಇನ್ನೇನು, ನೆಕ್ಸ್ಟ್ ಒಂದು ಬ್ಯಾಟಿಂಗ್ ಆರ್ಡರ್ ಇದೆ, ಅದು ನಾಗನೇ ಆಗಿರುತ್ತೆ. ನನಗಂತೂ ಗೊತ್ತಿರುತ್ತೆ 100% ನಾಗನೇ ಬರ್ಬೋದು. ಈ ಕಡೆಯಿಂದ ಬ್ಯಾಟಿಂಗ್ ಚೂಸ್ ನೋಡಿದ್ರೆ ಪ್ರವೀಣ್ ಅಂತೂ 100% ಇರ್ತಾರೆ. ಇನ್ನೊಂದು ಕಡೆಯಿಂದ ಸೊ ಯಾರು ಬರ್ಬೋದು, ನಿಮಗೆ ಏನಿಸುತ್ತೆ ಯಾರು ಬ್ಯಾಟಿಂಗ್ ಬರ್ಬೋದು? ಈ ಕಡೆಯಿಂದ ಪೃಥ್ವಿ ಅಂತೂ 100%, ಪೃಥ್ವಿ, ಪ್ರವೀಣ್, ಇನ್ನೊಂದು ಚೂಸ್ ಯಾವ ತಗೊಳ್ಬೋದು ಅವರು, ನಿಮಗೆ ಏನನ್ಸುತ್ತೆ? ಪೃಥ್ವಿ, ಪ್ರವೀಣ್, ಹಾಗೆ ಮಹೇಶ್ ಬರ್ಬೋದು. ಜೊತೆಗೆ ಸೂಪರ್ ಓವರ್ ನ ಮೊದಲ ಎಸೆತ ಏಡ್ಜ್ ಆಗಿದೆ. 2 ರನ್ ಸಿಗುತ್ತಾ? ಕಟ್ಟಾಗಿ 1 ರನ್ ಸ್ಲಿಪ್ಗೆ. ಪೃಥ್ವಿ ಅವರ ಬಾಲ್ ಇಂದ ಅಷ್ಟು ಈಸಿಯಾಗಿ ಬರಲ್ಲ, ಏನಂತೀರಾ? ಖಂಡಿತವಾಗ್ಲೂ ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ಸ್ಟ್ರೈಕ್ ಅಲ್ಲಿ ಇರೋದು ಇವಾಗ ಲೋಕಿ. ಅಬ್ಸಲ್ಯೂಟ್ಲಿ ಫಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಟಾರ್ಗೆಟ್ಸ್ ಚೇಸ್ ಮಾಡ್ಬೇಕಾದ್ರೆ ಒಳ್ಳೆ ಆಟ ಆಡಿದಂತ ವ್ಯಕ್ತಿ ಇವರು. ನನಗಂತೂ ಖಂಡಿತವಾಗ್ಲಿ ಸೂಪರ್ ಓವರ್. ಎಲ್ಲಿತ್ತು ಮ್ಯಾಚ್, ಎಲ್ಲಿಗೆ ಬಂತು, ಟೈ ಆಯ್ತು, ಲಾಸ್ಟ್ 1-1. ಎಂತ ಮ್ಯಾಚ್, ಎಂತ ಅದ್ಭುತ ಮ್ಯಾಚ್. ನಮ್ಗೆ ಎಷ್ಟುಗಳಿಗಂತೂ ಒಳ್ಳೆ ಮ್ಯಾಚ್ ಸಿಕ್ಕಿದೆ. ಇವಾಗ ಹೈಲಿ ಬೌನ್ಸರ್ ವೈಡ್ ಅನ್ನ ನೀಡಿರೋದು, ಹಾಗೆ ಫಸ್ಟ್ ಬೌನ್ಸ್ ವಾರ್ನ್ ಕೂಡ ನೀಡಾಯ್ತು. ಈಗ ಮುಂದೆ ಯಾವುದೇ ಬೌನ್ಸ್ ಹಾಕಂಗಿಲ್ಲ, ಎಲ್ಲ ಮುಂದೆನೆ ಹೊಡಿಬೇಕು ಅಂತ ಹೇಳ್ತಿರೋದು ತಂಡದ ನಾಯಕರು. ಪೃಥ್ವಿ ಕೈಯಲ್ಲಿ ಚೆಂಡು, ಪದೇ ಪದೇ ಡಿಸ್ಕಷನ್ ಮಾಡಬಹುದು. ಶಿವರಾಜ್ ಅವರೇ, ಕ್ರೀಡಾ ಸ್ಫೂರ್ತಿ ಅನ್ನೋದಿದೆ. ನೀವು ಇನ್ನೊಂದ್ಸಲಿ ಹೋಗಿ ಚರ್ಚೆ ಮಾಡಿದ್ರೆ ಇಲ್ಲಿ ಪೆನಾಲ್ಟಿ ಬೀಳುತ್ತೆ. ಆ ಪೆನಾಲ್ಟಿ ನಮ್ ಇಷ್ಟವದನ್ನ ನಾವ್ ಹೇಳಿದ್ದೆ ಆಗತ್ತೆ. ವೈಟ್ ಬಾಲ್ ಇದು ವೈಟ್ ಬಾಲ್. ಇದು ಫುಲ್ ಆಫ್ ಸ್ಟೆಪ್ ಅಲ್ಲಿ ನಿಂತಿರೋ, ಶಫಲ್ ಆಗಿ ನಿಂತಿರೋ ಕೂಡ ವೈಡ್ ಲೈನ್ ಇಂದ ತೀರಾ ಹೊರಗೆ ಹೋಗ್ತಿದೆ. ಬಹುಶಃ ಮುರಳಿ ಏನೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಕಿ ಒಂಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಬಹುಶಃ ಇಬ್ರು ಕೂಡ ದಿಗ್ಗಜರೇ ಇವರು. ಆಲ್ಮೋಸ್ಟ್ ಟೆನ್ನಿಸ್ ಕ್ರಿಕೆಟ್ ನಾವು ನೋಡಿದಂಗೆ. ಹೈ ಬೌನ್ಸರ್ ಆಗಿದೆ. ಆಲ್ರೆಡಿ ಒಂದು ಬೌನ್ಸ್ ಕೊಟ್ಟಾಗಿದೆ. ಇದು 2ನೇ ಬೌನ್ಸರ್ ಎಸ್ತಿರೋದು. ಚೆಸ್ಟ್ ಇಂದ ಮೇಲೆ ಹೋಗಿದೆ, ಬಾಲ್ ರೀಚ್ ಆಗಿದೆ ಅಂತ ಹೇಳಿದ್ದಾರೆ ಅಂಪೈರ್. ನೋ ಬಾಲ್ ಅಂತ ಕರೆ ಕೊಟ್ಟಾಗಿದೆ. ಫ್ರೀ ಹಿಟ್ ಎದುರಿಸಲು ಲೋಕಿ ರೆಡಿ ಆಗಿರೋದು. ಹೈಟ್ ಆಲ್ರೆಡಿ ಫಸ್ಟ್ ಬೌನ್ಸ್ ಕೊಟ್ಟಿದ್ರು ಇವರಿಗೆ. ಇವಾಗ ಮತ್ತೆ ಬೌನ್ಸ್ ಆಗ್ತಾ ಇದ್ದಾರೆ. ಸೊ ಏನೋ ಸ್ಟ್ರಾಟಜಿ, ಫೀಲ್ಡ್ ಸೆಟ್ ಕೂಡ ಅದೇ ತರ, ಶಾರ್ಟ್ ಮಿಡ್ ವಿಕೆಟ್ ಕೂಡ ಇದೆ ಅಲ್ಲಿ. ಫ್ರೀ ಹಿಟ್ ಇವಾಗ. ಮತ್ತೆ ವೈಡ್ ಬಾಲ್. ಇವಾಗ ಮತ್ತೆ ವೈಡ್ ಬಾಲ್, ವೈಡ್ ಲೈನ್ ಇಂದ ಹೊರಕ್ಕೆ ಹೋಗ್ತಾ ಇದೆ. ವೈಡ್ ಬಾಲ್ ಬರ್ತಾ ಇದೆ. ಓಹೋ, ಸೂಪರ್ ಓವರ್. ಕೇವಲ ಒಂದೇ ಒಂದು ಬಾಲ್ ಆಗಿದೆ ಮುರಳಿ. 5 ರನ್ ಆಲ್ರೆಡಿ ಬಂದಾಗಿದೆ. ಇವಾಗ ಹೆಚ್ಚುವರಿಯಾಗಿ 4 ರನ್ ನೀಡಿರೋದು ಎಕ್ಸ್ಟ್ರಾಸ್ ಮುಖಾಂತರ. ಅವಶ್ಯಕತೆ ಇರಲಿಲ್ಲ ಇದು. ಪೃಥ್ವಿ ಅವರಿಂದ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದು. ವ್ಯಕ್ತಿ ಎಷ್ಟೇ ಶಫಲ್ ಆದ್ರೂ ವೈಡ್ ಲೈನ್ ಕ್ರಾಸ್ ಆದ್ರೆ ಬಾಲ್ ವೈಡ್. ಸೊ ಇವಾಗ ಫ್ರೀ ಹಿಟ್ ಮತ್ತೆ ಕಂಟಿನ್ಯೂ ಇದೆ. ಇದು ಬಾಲು ಯಾಕೆ ಅದೇ ಲೈನ್ ಲೆಂತ್ 2-3 ವೈಡ್ ಹೋದ್ರು ಕೂಡ ಲೈನ್ ಅಂಡ್ ಲೆಂತ್ ಅನ್ನ ಬಿಡ್ತಾ ಇಲ್ಲ ಪೃಥ್ವಿ. ಖಂಡಿತವಾಗ್ಲು ಆ ಸೂಪರ್ ಓವರ್ ನಲ್ಲಿ ತಂಡಕ್ಕೆ ಒಳ್ಳೆ ಬೌಲಿಂಗ್ ಅನ್ನ ಮಾಡಬಲ್ಲ ಅಂತ ಬೌಲರ್ ಇವರು. 5 ರನ್ ಆಗಿದೆ, ವಿಕೆಟ್ಸ್ ಹೋಗಿಲ್ಲ, 2 ವಿಕೆಟ್ಸ್ ಇದೆ. ಇನ್ನು ಕೂಡ ನಾಗ ಬರೋದಿಕ್ಕಿದೆ. ಇನ್ನು 4 ಬಾಲ್ ಇದೆ ಸೂಪರ್ ಓವರ್ ನಲ್ಲಿ. 4 ಎಸೆತಗಳಲ್ಲಿ ಎಷ್ಟು ರನ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಟಾರ್ಗೆಟ್ ಸೆಟ್ ಆಗುತ್ತೆ. ಚಾನ್ಸ್ ಇದೆ, ಕ್ಯಾಚ್ ಆಗೋ ಬೌನ್ಸ್ ಆಗುತ್ತೆ. 4 ರನ್ ಹೋಗುತ್ತಾ ಇಲ್ಲ, ಪ್ರೊಟೆಕ್ಷನ್ ಇದೆ ಹಿಂದ್ಗಡೆ. 2 ರನ್ ಕ್ವಿಕ್ ಆಗಿ ತಗೊಂಡಿದ್ದಾರೆ. ಇನ್ನೊಂದು ರನ್ ತಗೋತಾರೆ. ಇಲ್ಲ, 2 ರನ್ಗೆ ಸೆಟ್ಲ್ ಆಗಿದ್ದಾರೆ. ನಾಟ್ ಔಟ್ ಅಂತ ಅಂಪೈರ್ ತೀರ್ಮಾನ ಮಾಡಿ ಆಗಿದೆ. 7 ರನ್ಸ್ ಆಲ್ರೆಡಿ ಬಂದಾಗಿದೆ. ಇನ್ನು 3 ಬಾಲ್ ಇದೆ. ಏನ್ ಮಾಡ್ತಾರೆ ಲೋಕಿ ನೋಡ್ಬೇಕಾಗಿದೆ. ಸ್ಟ್ರೈಕ್ ಅವ್ರ ಹತ್ರ ಉಳಿಸ್ಕೊಂಡಿದ್ದಾರೆ ಆಲ್ರೆಡಿ. 6 ಅಥವಾ ಬೌಂಡ್ರಿಗೋಸ್ಕರ ಟ್ರೈ ಮಾಡ್ತಾರೆ, ಯಾವುದೇ ಡೌಟ್ಸ್ ಇಲ್ಲ ಅದರಲ್ಲಿ. ಯಾಕಂತಂದ್ರೆ ಸೂಪರ್ ಓವರ್ ಮ್ಯಾಕ್ಸಿಮಮ್ ಆಲ್ರೌಂಡರ್ ವಿರುದ್ಧ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಮ್ಯಾಕ್ಸಿಮಮ್ 10 ರಿಂದ 15, 18 ಈ ರೀತಿ ಸ್ಕೋರ್ ಮ್ಯಾಕ್ಸಿಮಮ್ ಬರಬೇಕಾಗುತ್ತೆ. 20 ಹತ್ರನಾದ್ರೂ ತರಬೇಕಾಗುತ್ತೆ ಇವರು. ಇದು ಸ್ಲಾಟ್ ಅಲ್ಲಿ ಬಿದ್ದಿತ್ತು, ಮಿಡ್ಲ್ ಆಗಿಲ್ಲ, ಔಟ್ ರನ್ಸ್ ಆಗಿದೆ. ಇವಾಗ ಚತನ್ ಕ್ಯಾಚ್ ಅನ್ನ ಇಟ್ಕೊಳ್ತಾ ಇರೋದಿಲ್ಲಿ. ಗುರು ನಾನಿದ್ದೀನಿ ಗುರು, ನೀವೇನೇ ಮಾಡಿ ಬ್ಯಾಕಪ್ ರಲ್ಲಿ ನಾನು ಇರ್ತೀನಿ, ನೀವು ಚೆನ್ನಾಗಿ ಹಾಕ್ತೀರಾ, ನೀವೇ ಹಾಕಿ ಅಂತ ಹೇಳಿ ಬಾಲಿಂಗ್ ಕೊಟ್ಟಿದ್ದು ಪೃಥ್ವಿರವರಿಗೆ. ಅದ್ಭುತ ಬೌಲರ್ ಚಂದನ್ ಕೂಡ ಕ್ಯಾಚ್ ಅನ್ನು ಇಟ್ಕೊಂಡಿದ್ದಾರೆ. ಮೊದಲು ವಿಕೆಟ್ ಹೋಗ್ತಿದೆ ಲೋಕಿ. ಇಷ್ಟಾದ್ರೂ ಸಹ ಯಾವ್ದು ಬಿಗ್ ಹಿಟ್ ಕೊಡ್ಲಿಲ್ಲ ಪೃಥ್ವಿ ಅವರು. ಅದನ್ನ ಯೋಚನೆ ಮಾಡಿ ಹಾಕಿರೋದು. ತಂಡದ ನಾಯಕರು ಕೂಡ ಯೋಚನೆ ಮಾಡಿ ಪೃಥ್ವಿ ಅವರಿಗೆ ಬೌಲಿಂಗ್ ಫಸ್ಟ್ ಓವರ್ ಸೂಪರ್ ಓವರ್ ನೀನೇ ಎಸಿಯಪ್ಪ ಅಂತ ಹೇಳಿರೋದು.
ನೋಡಿ ಇವಾಗ ಬರ್ತಿರ್ತದ ವ್ಯಕ್ತಿ ಇವರು. ಈ ವ್ಯಕ್ತಿ ಯಾವಾಗ್ಲೂ ಡೇಂಜರ್ ಬೇಗ. ಅದು ಅಲ್ಲದೆ ಸೂಪರ್ ಓವರ್ ಇವಾಗ 2 ಬಾಲ್ ಇದೆ. ಈ ವ್ಯಕ್ತಿ ಖಂಡಿತವಾಗ್ಲೂ ಒಂದು ಮಿಡ್ಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಾಲ್ ಕೂಡ ಟಾರ್ಗೆಟ್ 100% ರೀಚ್ ಮಾಡ್ತಾರೆ ಈ ವ್ಯಕ್ತಿ. ನಾಗ 2 ಬಾಲ್ ಇದೆ, 7 ರನ್ ಆಗಿದೆ. ಇವ್ರ ಬೆನ್ ಸಂಖ್ಯೆ ನೋಡಿ, ಅದು ಕೂಡ 7. MS ಧೋನಿ ಅಭಿಮಾನಿ ಅನ್ಸುತ್ತೆ ಇವರು. ತಲಾ ಫಾರ್ ರೀಸನ್ 2 ಎಸೆತದಲ್ಲಿ 1 ಬೌಂಡರಿ ಎಕ್ಸ್ಪೆಕ್ಟ್ ಮಾಡಬಹುದಾ ಪೃಥ್ವಿ ಹತ್ರ? ಆ ಕಡೆ 7 ಇದೆ, ಈ ಕಡೆ 18 ಇದೆ. ಕಿಂಗ್ ಕೊಹ್ಲಿ ಮತ್ತೆ MS ಧೋನಿ ಇದ್ದಾರೆ. ಸೂಪರ್ ಓವರ್ ಈ ಕಡೆ ಪೃಥ್ವಿ. ಫೀಲ್ಡ್ ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲ, ಪೃಥ್ವಿ ಒಡಿಯಲ್ ಕೊಡ್ತಾ ಇಲ್ಲ. ಅಲ್ಲಿ ಸಖತ್ ಬೌಲಿಂಗ್ ಎಕ್ಸಿಕ್ಯೂಷನ್ ಮಾಡ್ತಾ ಇದಾರೆ. ಫುಲ್ ಅಂತ ಡೆಲಿವರಿ ಇದು ಕಾಟ ಕೊಡ್ತಾ ಇದಾರೆ. ಜಸ್ಟ್ ಎಕ್ಸ್ಟ್ರಾಸ್ ಅಲ್ಲೇ ಬಂದಿರೋದು. ಬ್ಯಾಟ್ ಇಂದ ಒಂದು ಬಿಗ್ ಹಿಟ್ ಕೂಡ ಬರಲಿಲ್ಲ. ಅಷ್ಟು ಸುಲಭ ಇಲ್ಲ ಈ ವ್ಯಕ್ತಿಗೆ ಹೊಡೆಯೋದು. ಬ್ಯಾಟ್ಸ್ಮನ್ ಅವ್ರಿಗೆ ಗೊತ್ತಿದೆ ಈಗ ಆಡಿಸ್ಬೇಕು, ಇಲ್ಲೇ ಫೀಲ್ಡ್ ಸೆಟ್ ಮಾಡ್ಬೇಕು ಅಂತ ಹೇಳಿ. ನೋಡಿ ಅದನ್ನೇ ಮಾಡಿರೋದು. ಈಗ ಇದು ನಾಗಾ ಸ್ಪೆಷಲಿಸ್ಟ್, ಇದು ಮ್ಯಾಚ್ ವಿನ್ನಿಂಗ್ ಗೇಮ್, ಇದು ಸಿಕ್ಸರ್ ಈ ರೀತಿ ಬರಬೇಕಾಗಿದೆ. ಫೈನಲ್ ಮ್ಯಾಚ್ ಕಳೆ ಇದು, ಸೂಪರ್ ಓವರ್ ಮ್ಯಾಚ್ ಇದು. ಮ್ಯಾಚ್ ಮೊದಲ ಇನ್ನಿಂಗ್ಸ್ ಮುಗಿದಿದೆ, 14 ಆಗಿದೆ. ಕೊನೆಯ ಎಸೆತದಲ್ಲಿ ಸಿಕ್ಸರ್ಗೆ ಹೊಡೆದು ಇನ್ನಷ್ಟು ಫೈಟ್ ಅನ್ನ ತಂದುಕೊಟ್ಟಿರೋದು ನಾಗ. ಅದನ್ನೇ ಮಾತಾಡ್ತಾ ಇದ್ದು. ಡೌನ್ ದ ಬ್ಯಾಟ್ಸ್ಮನ್, ಫಸ್ಟ್ ಡೌನ್ ಬರೋದು ಅವರೇ, ಟಾರ್ಗೆಟ್ ಸೆಟ್ ಮಾಡಿದ್ದು ಕೂಡ ಅವರೇ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ. 1 ಬಾಲ್ ಡಾಟ್ ಮಾಡಿದ್ರು, ಇನ್ನೊಂದು ಬಾಲ್ ಸಿಕ್ಸರ್ಗೆ ಹೊಡೆದಿರೋದು. ಟಾರ್ಗೆಟ್ ಅನ್ನ ಸೆಟ್ ಮಾಡಿರೋದು 15ಕ್ಕೆ. ಅಲ್ಲಿ SMC ಆಟಗಾರ ಬೇಗ ಬರ್ಬೇಕು ನೋಡಿ. ಥರ್ಡ್ ಪ್ರೈಸ್ ಕೂಡ ಟಾಸ್ ಆಗಿದೆ ಆಲ್ರೆಡಿ. ಟಾಸ್ ಆಗಿದೆ. SMC ಕೃಷ್ಣ ನಾಗಣ್ಣ ದಯವಿಟ್ಟು ಬೇಗ ಫೀಲ್ಡಿಂಗ್ ಬನ್ನಿ ನೀವು. ಹದಿನಾಲ್ಕು ಟಾರ್ಗೆಟ್ ಇವಾಗ ನೋಡ್ಬೇಕು ಮುರಳಿ ಯಾವ ರೀತಿ ಚೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಗಂತೂ ಬಹಳ ಎನರ್ಜಿ ಆಲ್ರೆಡಿ ಬಂದ್ ಆಗಿದೆ. ನಮಗೆ 3 ದಿನದಿಂದ ಎಷ್ಟೇ ಸುಸ್ತಾಗಿದ್ರು ಕೂಡ ಈ ಮ್ಯಾಚ್ ಒಂದು ಸಪರೇಟ್ ಆಗಿ ಎನರ್ಜಿ ನಮಗೆ ಆಲ್ರೆಡಿ ಬಂದ್ ಆಗಿದೆ. ಈಗ SMC ಕಡೆಯಿಂದ ಯಾರಿಗೆ ಬಾಲ್ ನೀಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಬೌಂಡರಿಯಿಂದ ಒಳಗಡೆ ಇದ್ದಾರೆ ಎಲ್ಲರೂ. ದಯವಿಟ್ಟು ಆಚೆ ಬನ್ನಿ. ಬೌಂಡರಿಯಿಂದ ಒಳಗಡೆ ಇದ್ದೀರಾ ಎಲ್ಲರೂ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇದು ಫೈನಲ್ ಪಂದ್ಯ, ಅದರಲ್ಲೂ ಸೂಪರ್ ಓವರ್ ಪಂದ್ಯ. ದಯವಿಟ್ಟು ಡಿಸ್ಕಷನ್ ಮಾಡಬೇಡಿ, ಪದೇ ಡಿಸ್ಕಷನ್ ಬೇಡ. ಹೋಗ್ತಾ ಇರೋದು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರವೀಣ್ ಮತ್ತೆ ಅನಿಲ್. ಪ್ರವೀಣ್ ಸ್ಟ್ರೈಕ್ ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಅನಿಲ್ ಲಾಸ್ಟ್ ಸೈಕಲ್ ನಿಲ್ತಾರೆ. 6 ಎಸೆತದಲ್ಲಿ 15 ಬೇಕು. 2 ಬಿಗ್ ಹಿಟ್ ಸ್ಟಾರ್ಟಿಂಗ್ ಅಲ್ಲಿ ಬೇಕಾಗುತ್ತೆ ಲಕ್ಕೂರು ತಂಡಕ್ಕೆ. SMC ತಂಡದಲ್ಲಿ ಮೊದಲ ಓವರ್ ಸೂಪರ್ ಓವರ್ ಎಸೆಯಲು ಯಾರಿಗೆ ನೀಡಿದ್ದಾರೆ? ತಂಡದ ನಾಯಕರ ಕೃಷ್ಣ ಅವರು ಯಾರಿಗೆ ನೀಡ್ತಾರೆ ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಇದೆ. ಲೋಕಿ ಅವರು ಎಸಿತಾರ, ಸುನಿಲ್ ಅವರು ಎಸಿತಾರ, ನಾಗ್ ಅವರು ಎಸಿತಾರ, ಗೊತ್ತಾಗದಾಗಿದೆ. ಈ ಮ್ಯಾಚ್ ಅಲ್ಲಿ ನಾವು ನೋಡಿದ್ರೆ ಆಲ್ರೆಡಿ ಫಾರ್ಮ್ ಅಲ್ಲಿ ಇರೋದು ಬೌಲಿಂಗ್ ನಲ್ಲಿ ಅಂತೂ ಲೋಕಿನೇ. ಮೊದಲು ಅವರಿಂದನೇ ಬ್ರೇಕ್ ಥ್ರೂ ಕೊಡ್ತಾ ಇರ್ಬೇಕಾರೆ ವ್ಯಕ್ತಿ. ಅದಂತೂ ಸೂಪರ್ ಓವರ್ ಬೇಕಾಗಿರೋದು. 14 ರನ್ ಆಲ್ರೆಡಿ ಒಂದು 6 ಹಾಕಿ. ಇವಾಗ ಬ್ಯಾಟಿಂಗ್ ನೋಡಿದ್ರೆ ಲೈನ್ ಅಪ್ ನೋಡಿದ್ರೆ ಇವಾಗ ಪ್ರವೀಣ್ ಆಲ್ರೆಡಿ ಬಂದ್ ಆಗಿದೆ. ನಾನ್ ಸ್ಟ್ರೈಕ್ ಅನಿಲ್ ಕೂಡ ಬಂದ್ ಆಗಿದೆ. ಇಬ್ರು ಡೇಂಜರಸ್ ಬ್ಯಾಟ್ಸ್ಮನ್. ಅನಿಲ್ ಹೆಸರನ್ನ ನಾವು ಮರ್ತಿದ್ವಿ. ಅನಿಲ್, ಪ್ರವೀಣ, ಪೃಥ್ವಿ ಈ 3 ಬ್ಯಾಟಿಂಗ್ ಲೈನ್ ಅಪ್ ಪವರ್ ಪ್ಲೇ ನಲ್ಲಿ ಆಡ್ತಾರೆ. ಏನ್ ಹೇಳ್ತೀರಾ ಲೋಕಿ ನೀವು? 14 ರನ್ ಹೊಡಿಬೇಕಾಗಿದೆ. ಭರ್ಜರಿ ಬ್ಯಾಟ್ಸ್ಮನ್ ಸ್ಟ್ರೈಕ್ ಅಲ್ಲಿರೋವರೆಗೂ ಪ್ರವೀಣ್ ಅಲ್ಲಿರೋದು. ಪ್ರವೀಣ್ ಲೋಕಿ ಅವ್ರು ಏನಾದ್ರು ಲಯ ತಪ್ಪಿದರೆ ಹೋಗೋದು ಸಿಕ್ಸರ್ಗೆನೆ, ಅದ್ರಲ್ಲಿ ಬೇರೆ ಮಾತಿಲ್ಲ. ಸೂಪರ್ ಓವರ್ ನ 2ನೇ ಇನ್ನಿಂಗ್ಸ್ ಈಗ ಪ್ರಾರಂಭ. ಮೊದಲ ಎಸೆತ ಫೈನ್ ಲೆಗ್ ಬದಲಿ 4 ರನ್ ಸಿಗುತ್ತೆ. ಕ್ವಿಕ್ ಆಗಿದ್ದಾರೆ ಫೀಲ್ಡರ್ ಅಲ್ಲಿ. ಇಲ್ಲ, ಕೇವಲ 2 ರನ್ ಬಂದಾಗಿದೆ. ಫಾಸ್ಟ್ ಆಗಿದ್ರೆ 3 ತಗೊಳ್ಬೋತಿತ್ತು. 2 ರನ್ ತಗೊಂಡಿದ್ದಾರೆ ಅಷ್ಟೇ ಇವರು. ಇರ್ಲಿ ಪ್ರವೀಣ್, ನಾನೇ ಸ್ಟ್ರೈಕ್ ಉಳಿಸ್ಕೊಳ್ತೀನಿ, ನಾನೇ ಆಡ್ತೀನಿ ಗುರು, ನೀವು ಟೆನ್ಷನ್ ಮಾಡ್ಕೋಬೇಡ. ನಾನು ಇದೀನಿ, ನಾನು ನೋಡ್ಕೊಳ್ತೀನಿ. ಆಲ್ರೆಡಿ ನನ್ನ ಫಾರ್ಮ್ ಅಲ್ಲಿ ಇದೀನಿ ನಾನು. ಲೋಕಿ ಬೌಲಿಂಗ್ ನನಗೆ ಚೆನ್ನಾಗಿ ಗೊತ್ತು, ನಾನು ಆಡ್ತೀನಿ ಅಂತ ಅವ್ರು ಇರಬೇಕು ಅನ್ಸುತ್ತೆ ಬಹುಶಃ. ಆದ್ರೆ ಲೋಕಿ ಅಷ್ಟು ಈಸಿ ಏನಲ್ಲ, ಅಷ್ಟು ಈಸಿಯಲ್ಲಿ ನಾ ಬಿಟ್ಕೊಡಲ್ಲ ಗುರು, ನೀನೇ ಆಡು, ನಾನು ನಿನ್ನ ಕಟ್ ಹಾಕ್ತೀನಿ, ನನಗೆ ಗೊತ್ತುಂಟು ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಲೋಕಿ ಕೂಡ. ಫೀಲ್ಡರ್ ಇದಾರ, ಬೌನ್ಸರ್ ಆಗಿ 4 ರನ್. ಈ ಹಂತದಲ್ಲಿ ಪ್ರವೀಣ್ ಎಚ್ಚೆತ್ಕೊಂಡು 4 ರನ್ ಸಿಡಿಸಿರೋದು. ಟೋಟಲ್ 6 ರನ್ ಬಂದಿದೆ 2 ಎಸೆತದಲ್ಲಿ. ಬಹುಶಃ ಯಾಕೋ ಅನ್ಸುತ್ತೆ ಇದು ಚುರುಕಾಗಿದ್ರೆ ಬಹುಶಃ ಫೀಲ್ಡ್ ಸೇವ್ ಮಾಡ್ಬೋದು ಇತ್ತೋನೋ. ಆಲ್ರೆಡಿ ಫ್ರಂಟ್ ಅಲ್ಲಿ ಬಂತು, ಫ್ಲಾಟ್ ಅಲ್ಲಿ ಬಂತು, ಫೀಲ್ಡರ್ಗೆ ಅಬ್ಸರ್ವ್ ಆಗಿಲ್ಲ ಅದು. ಹಾಗಾಗಿ ಇದು ಬೌಂಡ್ರಿ ಹೋಯ್ತು ಅಂತ ನಾನು ಅನ್ಕೊಳ್ತೀನಿ. ಅದು ಅಲ್ಲದೆ ಬೌಂಡ್ರಿ ಲೈನ್ ಮಿಡ್ ವಿಕೆಟ್ ಅಲ್ಲಿ ಇದ್ದಾರೆ, ಸ್ವಲ್ಪ ಲೋವರ್ ಅಲ್ಲಿ ಇದೆ, ಗಾಳಿ ಬೇರೆ ಇದೆ, ಬಾಲ್ ತುಂಬಾ ಫಾಸ್ಟ್ ಆಗಿರುತ್ತೆ.
ಸ್ಕೋರ್ ಅಂತೂ 6 ಆಗೋಗಿದೆ ಆಲ್ರೆಡಿ. ಇದು ಪ್ರವೀಣ್ ಸ್ಕಿಲ್ ಇದು ಬಹಳ ನೋಡಿ. ಇದು ಹೊಡೆತ ಬ್ಯಾಕ್ವರ್ಡ್ ಶಾಟ್ ಲಾಗಲಿದೆ. 1 ರನ್ ಆಲ್ರೆಡಿ ಆಗೋಗಿದೆ. 2 ರನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು. ಫಾಸ್ಟ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಇವರು. 8 3 ಬಾಲ್ 6 ರನ್ ಬೇಕು ಮುರಳಿ. ಒಂದು ಬಿಗ್ ಹಿಟ್ಗೋಸ್ಕರ ಕಾಯ್ತಾ ಇರೋದು ಪ್ರವೀಣ. ತಗೋತಾರ. 3 ಎಸೆತ ಬಾಕಿ ಇದೆ. 6 ರನ್ ಬೇಕಷ್ಟೇ. ಲೋಕಿ ಇರೋದು ಬೌಲಿಂಗ್ ನಲ್ಲಿ ಇವಾಗ. ಎಂತ ಅದ್ಭುತ ಮ್ಯಾಚ್ ಇದು. ಖಂಡಿತವಾಗ್ಲೂ ನೀವು ಬೌಂಡ್ರಿ ಲೈನ್ ನೋಡಿದ್ರೆ ಖಂಡಿತವಾಗ್ಲೂ ಗ್ರೌಂಡೇ ಕಾಣ್ತಾ ಇಲ್ಲ, ಅಷ್ಟು ಕ್ರೌಡ್ ಇದೆ ಇಲ್ಲಿ. ಖಂಡಿತ ಸಂಡೇ ಧಮಾಲ್ ನಡೀತಾ ಇದೆ. ಗೆಸ್ಟ್ ಗಳಿಗೆ ಒಳ್ಳೆ ಮ್ಯಾಚ್ ಮುರಳಿ ಇದು. ಏನ್ ಹೇಳ್ತೀರಾ ಲೈವ್ ಅಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಸೂಪರ್ ಓವರ್ ಅಂದ್ಕೊಳ್ಳೆ ಏನೋ ಒಂಥರ ಎನರ್ಜಿ ಎಕ್ಸ್ಟ್ರಾ ಬೂಸ್ಟ್ ಇದ್ದಂಗೆ ಇದು. ಈ ರೀತಿ ಫೈನಲ್ ಪಂದ್ಯ ಸೂಪರ್ ಓವರ್ ಆಗಿದ್ದು ನಾನಂತೂ ಮಾಸ್ತಿ ಹೋಬಳಿಯಲ್ಲೇ ನೋಡಿಲ್ಲ, ಅದೀಗ ನೋಡ್ತಿದ್ದೀನಿ. ಮತ್ತೊಂದು ಶಾರ್ಟ್ ಲೆಂತ್ ಬಾಲ್ ತಗೋತಾರೆ ಈಸಿಯಾಗಿ. ಕ್ವಿಕ್ ಆಗಿದೆ ಪ್ರವೀಣ್. ಸ್ವಲ್ಪ ಸುಸ್ತಾಗಿದೆ ಅನ್ಸುತ್ತೆ. ಬೇಡ ಅಂತ ಹೇಳಿರೋದು. ಕ್ವಿಕ್ ಆಗಿದ್ದಿದ್ರೆ 2 ರನ್ ತಗೋಬೋದಾಗಿತ್ತು. ಸ್ಟ್ರೈಕ್ ಪ್ರವೀಣ್ ಉಳಿಸ್ಕೋತಾರೆ. 1 ರನ್ ಮಾತ್ರ ಕೌಂಟ್ ಆಗುತ್ತೆ. ಕೊನೆ ಕ್ಷಣದಲ್ಲಿ ಬ್ಯಾಟ್ಸ್ಮನ್ ಸ್ಕಿಲ್ ನೋಡಿದ್ರೆ ನೀನೇ ಅಡುಗರು ಪರವಾಗಿಲ್ಲ, ಮ್ಯಾಚ್ ವಿನ್ನಿಂಗ್ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಅನಿಲ್ ವಿಕೆಟ್ ಬಿಟ್ಟಿದ್ದಾರೆ. ಇಲ್ರ ಅಂತ ಹೇಳಿದ್ರೆ ಅನಿಲ್ ಅಲ್ಲೇ ಉಳ್ಕೊಳ್ಬಹುದಿತ್ತೇನೋ. ಆದ್ರೆ ಇಲ್ಲಿ ಇವಾಗ ಎಂಟ್ರಿ ಆಗ್ತಾ ಇದು ರಕ್ಕಸ ಪೃಥ್ವಿ. ಈ ಮನುಷ್ಯ ಬೌಲಿಂಗ್ ನಲ್ಲಂತೂ ತಮ್ಮ ಮ್ಯಾಜಿಕ್ ತೋರ್ಸಾಗಿದೆ. ಇನ್ ಬ್ಯಾಟಿಂಗ್ ನಲ್ಲಿ ಹೇಳೋದು ಬೇಡ. ಆಲ್ರೆಡಿ ಪ್ರವೀಣ್ ಹೇಳ್ತಾರೆ ನಾನೇ ಆಡ್ಕೊಳ್ತೀನಿ ಗುರು, 6 ಟ್ರೈ ಮಾಡ್ತೀನಿ, ನನ್ಗಂತೂ ಓಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಕೋರ್ ಬೇಕಾಗಿದ್ದೀನಿ. ಆಲ್ರೆಡಿ 2 ಬಾಲ್ ಇದೆ, 5 ರನ್ ಬೇಕಾಗಿದೆ ಅಷ್ಟೇ ಇವಾಗ. 2 ಎಸೆತ 5 ರನ್. ಯೋಚನೆ ಮಾಡಾಕ್ತಿರೋದು ಲೋಕಿ. ಪ್ರತಿ ಬಾಲು ಬಿಗ್ ಹಿಟ್ ಕೊಡಕ್ ಬಿಡ್ತಾ ಇಲ್ಲ. ಅಲ್ಲಿ ಕೇವಲ 1 4 ಹೋಗಿರೋದಷ್ಟೇ. 2 ಬಾಲ್ ಇದೆ, 5 ರನ್ ಬೇಕಾಗಿದೆ. ಲೋಕಿ ಇರೋದು ಅಷ್ಟು ಸುಲಭ ಅಲ್ಲ ಈ ವ್ಯಕ್ತಿಗೆ ಹೊಡೆಯೋದಂತೂ. ಈ ವ್ಯಕ್ತಿಗೆ ಎಲ್ಲ ಗೊತ್ತಿರುತ್ತೆ. ನೀನೇನೇ ಆಡುಗುರು ನಾನು ಹಾಕ್ತೀನಿ ಬೌಲಿಂಗು. ಟೀಮಲ್ಲಿ ಆಲ್ರೆಡಿ ಸ್ಟ್ರಾಟಜಿ ಮಾಡಿರ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಆಡಿಸ್ಕೊಳ್ತೀನಿ ವ್ಯಕ್ತಿನ. ಪ್ರವೀಣ್ ಆಡೋದು ನಂಗೆ ಗೊತ್ತುಂಟು. ಪ್ರವೀಣ್ ಯಾವುದು ಪ್ಲಸ್ ಪಾಯಿಂಟ್, ಬಟ್ ಪ್ರವೀಣ್ ಕೂಡ ಅದೇ ರೀತಿ ಲೋಕಿ ಬೌಲಿಂಗ್ ನಂಗೆ ಚೆನ್ನಾಗೇ ಗೊತ್ತಿದೆ ಅಂತ ಹೇಳ್ಬಿಟ್ಟು. 2 ಬಾಲ್ ಇದೆ, 5 ರನ್ ಬೇಕಾಗಿದೆ ಇವಾಗ. ಕನ್ವರ್ಟ್ ಮಾಡಕ್ಕಾಗಿಲ್ಲ. 2 ರನ್ ತಗೋತಾರೆ ಈಸಿಯಾಗಿ. ಕ್ವಿಕ್ ಆಗಿದ್ದಾರೆ. ಇನ್ನೊಂದು ರನ್ ಔಟ್ ಆಗುತ್ತಾ? ರನ್ ಔಟ್ ಆಗಿದ್ರೆ ಆಲ್ ಔಟ್ ಆಗ್ತಿತ್ತು. ಇದು ಆಕ್ಚುಲಿ SMC ತಪ್ಪಿದು. ಯಾಕಂತಂದ್ರೆ ಆಲ್ರೆಡಿ ಪ್ರವೀಣ್ ರನ್ನಿಂಗ್ ಸ್ಲೋ ಇದ್ದಾರೆ. ಆ ಲೋಕಿ ನೋಡಿದ್ರೆ ಸ್ಲೋ ಫುಲ್ಟರ್ಸ್ ಹಾಕ್ಬಿಟ್ಟು ವಿಕೆಟ್ ತೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫೀಲ್ಡರ್ ಈ ರೀತಿ ಮಾಡಿದಾಗ ಬೌಲರ್ಗೆ ಪ್ರೆಸರ್ ಆಗುತ್ತೆ. ಆಲ್ರೆಡಿ 1 ಸೇವ್ ಪ್ಲಸ್ 1 ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇತ್ತು ರನ್ಔಟ್ ನಲ್ಲಿ. ಇವಾಗ 1 ಬಾಲ್ ಇದೆ, 3 ರನ್ ಬೇಕಾಗಿದೆ. ಏನ್ ಹೇಳ್ತೇವೆ ಮತ್ತೆ? ಸೂಪರ್ ಓವರ್ ಆಗುತ್ತೆ. ಮತ್ತೆ 2 ರನ್ ನೋಡಿದ್ರೆ ಮತ್ತೆ ಸೂಪರ್ ಓವರ್ ಆಗುತ್ತೆ. ಕಾದುರೇಳ 1 ಬಾಲ್ಗೆ 3 ರನ್ ಬೇಕು. ಈಗ 6 ಹೊಡಿತಾರ. ಎಂತ ಮ್ಯಾಚ್ ಇದು ಗುರು. 2 ರನ್ ಫಾಸ್ಟ್ ಆಗಿಲ್ಲ. ಅಲ್ಲಿ ಪ್ರವೀಣ್ ಫಾಸ್ಟ್ ಆಗಿಲ್ಲ. 1 ರನ್ ಅಲ್ಲಿ ಗೆಲ್ತಾರೆ SMC ಬೌಲರ್. 1 ರನ್ ಅಲ್ಲಿ ಗೆಲ್ತಿದ್ದೆ SMC ಬೌಲರ್. ಅದ್ಭುತ ಇಲ್ಲಿ. ವಿಕೆಟ್ ಗಳನ್ನ ಬಿಸಾಕ್ಬೇಡಿ ಸರ್ ಪ್ಲೀಸ್. ವಿಕೆಟ್ ಗಳನ್ನ ಬಿಸಾಕ್ಬೇಡಿ. ಯಾರೇ ಗೆದ್ರು ಕ್ರಿಕೆಟ್ ಗೆದ್ಲುತ್ತೆ ಅಂತ ಇರಬೇಕು. ನಾವು ಒಂದೇ ತಾಲೂಕಿನವರು, ಒಂದೇ ಗ್ರಾಮೀಣನವರು. ದಯವಿಟ್ಟು ಗಮನಿಸಿ, ಯಾರೇ ಗೆದ್ರು ಕ್ರಿಕೆಟ್ ಗೆದ್ದಿದೆ ಅಂತ ಖುಷಿ ಪಡ್ಬೇಕು ನಾವು. 2 ತಂಡ ಒಳ್ಳೆ ಹೋರಾಟ ಮಾಡಿದೀರಾ. 2 ತಂಡ ವಿನರ್ಸ್ ಅಂತ ನಾವು ಭಾವಿಸ್ತೇವೆ. ಆ ವಿಕೆಟ್ ಅನ್ನ ಬಿಸಾಕೋದೆಲ್ಲ ಮಾಡಬೇಡಿ. ಯಾಕಂದ್ರೆ 3rd ಪ್ರೈಸ್ಗೆ ಇನ್ನೊಂದು ಮ್ಯಾಚ್ ಇದೆ ಅಂತ ನಮ್ಮ ಆರ್ಗನೈಸರ್ ಆಲ್ರೆಡಿ ಹೇಳಿದ್ದಾರೆ. ಮುರಳಿ ಏನ್ ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ಅಂತ ಅಲ್ಟಿಮೇಟ್ ಮ್ಯಾಚ್ ಇದು. ರೋಮಾಂಚನ ಪಂದ್ಯ. ಅದು 1 ರನ್ ಅಲ್ಲಿ ಸೂಪರ್ ಓವರ್ ಅಲ್ಲಿ ಗೆದ್ದಿದ್ದು. ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತ ನಾನಂತೂ ತುಂಬಾ ಖುಷಿ ಆಗ್ಬಿಟ್ಟಿದ್ದೀನಿ. ಸಂಡೇ ಎನರ್ಜಿ ಕಂಪ್ಲೀಟ್ ಹೋಗಿದ್ರು ಕೂಡ ಎನರ್ಜಿನ ರಿಟರ್ನ್ ಕೊಟ್ಟಿದ್ದು ಈ 2 ಟೀಮ್ನವರು. ಯೂಟ್ಯೂಬ್ ಲೈವ್ ನಲ್ಲಿ ನೇರ ಪ್ರಸಾರ ಇರೋದಕ್ಕೆ ಒಂದು ಒಳ್ಳೆ ಮ್ಯಾಚ್ ನಾವಂತೂ ನೋಡಿದೀವಿ. ಖಂಡಿತ ಮುಂದಿನ ವರ್ಷ ಅಂತೂ ಇದನ್ನ ನೆನೆಸ್ಕೊಳ್ಳೋಂತ ಖಂಡಿತವಾಗ್ಲೂ ಇದೆ. ಅಂತ ಅದ್ಭುತ ಟೂರ್ನಿಮೆಂಟ್, ಅಂತ ಅದ್ಭುತ ಮ್ಯಾಚ್ ಇದು. ಈ ಊರಿನವರು ಪ್ರತಿಯೊಬ್ಬರು ಈ ಮ್ಯಾಚ್ ಅನ್ನ ನೋಡ್ತಾ ಇರೋದು ನೋಡಿದ್ರೆ ಏನೋ ಒಂಥರ ಎನರ್ಜಿ. ಕೂತಲ್ಲೇ ಕೂತ್ಕೊಂಡು ಹೃದಯ ಪಡ್ತಾ ಹೆಚ್ಚಾಗ್ತಾ ಇದೆ. ಕೆಳಗೆ ಕೂತವ್ರು ಮೇಲೆ ಕೂತ್ ಮ್ಯಾಚ್ ನೋಡ್ತಾರೆ. ನಿಂತಲ್ಲಿ